ವೆಲ್ಕಮ್ ಬ್ಯಾಕ್ ಸ್ನೇಹಿತರ. ಐ ಸಿರೀಸ್ ಹ್ಯಾಂಡ್ ಮೇಡ್ ಮತ್ತು ಹ್ಯಾಂಡ್ ರಿಟನ್ ಚಾನಲ್ನ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ಹೋಲಿ ಸ್ಪೆಷಲ್ ರಿಲೇಟೆಡ್ ಆರ್ಟ್ ಅಂಡ್ ಕ್ರಾಫ್ಟ್ ವಿಡಿಯೋಗೆ ಸ್ನೇಹಿತರೆ, ಈಗ ಹೋಲಿ ಇರೋದ್ರಿಂದ ಆಲ್ರೆಡಿ ಚಾನಲ್ನಾಗ ಒಂದೆರಡು ಹೋಲಿ ರಿಲೇಟೆಡ್ ವಿಡಿಯೋಸ್ನ ಅಪ್ಲೋಡ್ ಮಾಡೀನಿ. ಇನ್ನೂ ಯಾರು ನೋಡಿಲ್ಲ ಅಂದ್ರೆ ಹೋಗಿ ಚೆಕ್ ಮಾಡ್ರಿ, ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಈಗ ಬರೀ ಇವತ್ತಿನ ಹೋಲಿ ಸ್ಪೆಷಲ್ ವಿಡಿಯೋದಾಗ ಮನೆಯೊಳಗ ಇರುವಂತ ಸಣ್ಣ ಪುಟ್ಟ ಥಿಂಗ್ಸ್ನ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಹೋಲಿ ಪ್ಲೇಟರ್ನ ರೆಡಿ ಮಾಡ್ಬೋದು ಅಂತ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಬರೀ ತಡ ಮಾಡ್ದ ವಿಡಿಯೋನ ಶುರು ಮಾಡೋಣಂತ. ಮೊದಲನೇದಾಗಿ ನಾನು ಪ್ಲೇಟರ್ ಡೆಕೋರೇಷನ್ಗೆ ನಾನಿಲ್ಲೇ ಪಿಚ್ಕಾರಿ, ಹೋಲಿ ಪಿಚ್ಕಾರಿ ಏನು ನಾವು ಯೂಸ್ ಮಾಡ್ತೀವಿ ಅದನ್ನ ನಾನು ಪೇಪರಿಂದ ಮಾಡಿ ತೋರಿಸೋಣ ಅಂತ ಹೇಳಿ ನಾನಿಲ್ಲೇ ಕಲರ್ ಶೀಟ್ನ ತಗೊಂಡಿನಿ. ಇದರ ಸೈಜ್ ನಾನು 8x10 ಸೆಂಟಿಮೀಟರ್ಸ್ ತಗೊಂಡು ಇದನ್ನ ಕಟ್ ಮಾಡ್ಕೊಳತೀನಿ. ಕಟ್ ಮಾಡ್ಕೊಂಡಾದ್ಮೇಲೆ ಒಂದು ಮಾರ್ಕರ್ನ ಯೂಸ್ ಮಾಡ್ಕೊಂಡು ಈ ಶೀಟ್ನ ನಾನು ರೋಲ್ ಮಾಡ್ಕೋತೀನಿ. ಸ್ನೇಹಿತರೆ, ಈಗೇನು ನಾವು ಪೇಪರ್ ರೋಲ್ ಮಾಡ್ಕೊಳತೀವಿ, ಇಲ್ಲಿ ಮಾರ್ಕರ್ ಬದಲಿ ನಿಮ್ಗೇನಾದ್ರೂ ಇನ್ನೂ ಸ್ವಲ್ಪ ದಪ್ಪ ಡಯಾಮೀಟರ್ ಇರೋದು ಸಿಲಿಂಡರ್ ಬೇಕಂದ್ರೆ ನೀವೇನು ಮಾಡ್ರಿ, ವಾಟರ್ ಬಾಟಲು, ಫೆವಿಕಾಲ್ ಬಾಟಲ್ಸ್ ಈ ಥರದ್ದು ಏನಿರುತ್ತೆ ಈ ಸಿಲಿಂಡ್ರಿಕಲ್ ಶೇಪ್ ಇರೋ ಐಟಮ್ಸ್ನ ಯೂಸ್ ಮಾಡಿಕೊಂಡು ರೋಲ್ ಮಾಡಿದಾಗ ಇನ್ನೂ ನಿಮ್ಗೆ ಒಳಗಿನ ರೇಡಿಯಸ್ ಡಯಾಮೀಟರ್ ಏನು ಹೇಳ್ತೀವಿ ಅದು ಜಾಸ್ತಿ ಆಗ್ತೈತಿ. ನಂತರ ನಾನು ಫೆವಿಕಾಲಿಂದ ಎಡ್ಜಸ್ಸಿಗೆ ಸ್ಟಿಕ್ ಮಾಡಿಕೊಂಡೆ. ನಂತರ ಇದರ ಕ್ಯಾಪು ಮತ್ತು ಹ್ಯಾಂಡಲ್ ಏನಿರ್ತೈತಿ ಅದನ್ನ 1 by 1 ರೆಡಿ ಮಾಡ್ಕೋತಾ ಹೋಗೋಣಂತ. ಮೊದಲನೇದಾಗಿ ನಾನು ಮೇಲ್ಗಡೆ ಕ್ಯಾಪ್ ಏನಿರುತ್ತೆ ಅದಕ್ಕೆ ನಾನಿಲ್ಲೇ ಮತ್ತು ಕಲರ್ ಶೀಟ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಕಾಂಟ್ರಾಸ್ಟ್ ಆಗಿರಲಿ ಅಂತ ನಾನಿಲ್ಲೇ ರೆಡ್ ಮತ್ತು ಕ್ರೀಮ್ ಕಲರ್ ಪೇಪರ್ಸ್ನ ಯೂಸ್ ಮಾಡ್ಕೊಳತೀನಿ. ಇಲ್ಲೇ ನಾನು ಒಂದು ಕ್ಯಾಪ್ ಯೂಸ್ ಮಾಡಿಕೊಂಡು ಅದರ ಸೈಜ್ ಪ್ರಕಾರ ನಾನು ಸರ್ಕಲ್ನ ಡ್ರಾ ಮಾಡಿಕೊಂಡು ಅದನ್ನ ಕಟ್ ಮಾಡ್ಕೋತೀನಿ. ಈಗ ಸರ್ಕಲ್ನ ಕಟ್ ಮಾಡ್ಕೊಂಡಾದ್ಮೇಲೆ ಅದನ್ನ ಹಾಫ್ ಫೋಲ್ಡ್ ಮಾಡಿದಾಗ ನಮ್ಗೆ ಸೆಮಿ ಸರ್ಕಲ್ ಅನ್ನೋದು ಸಿಗ್ತೈತಿ. ಅದ್ರೊಳಗೆ ಒಂದು ಪಾರ್ಟ್ದು ಸೆಮಿ ಸರ್ಕಲ್ನ ಕಟ್ ಮಾಡಿಕೊಂಡು ನಾನೇನು ವಿಡಿಯೋದಾಗ ತೋರ್ಸಾತೀನಿ ಈ ರೀತಿ ನಾವು ಫೋಲ್ಡ್ ಮಾಡಿದಾಗ ಕೋನ್ ಶೇಪ್ ಅನ್ನೋದು ಸಿಗ್ತೈತಿ. ಈಗ ಬರೀ ಇದಕ್ಕೂ ನಾನು ಸೈಡ್ಸ್ನಾಗ ಫೆವಿಕಾಲ್ ಹಚ್ಚಿ ಸ್ಟಿಕ್ ಮಾಡಿಕೊಂಡು ಇದನ್ನ ಸೆಕ್ಯೂರ್ ಮಾಡ್ಕೋತೀನಿ. ಇದು ನಮ್ಮ ಪಿಚ್ಕಾರಿದು ಫ್ರಂಟ್ ಪೋರ್ಷನ್ ಏನೈತಿ ಅದು ರೆಡಿ ಆಯಿತು. ನಂತರ ನಾನು ಇದ್ರೊಳಗೆ ಫೆವಿಕಾಲ್ ಹಚ್ಕೊಂಡು ಆಗಲೇ ನಾವು ಏನು ಸಿಲಿಂಡ್ರಿಕಲ್ ಶೇಪ್ದು ಪೇಪರ್ ರೆಡಿ ಮಾಡ್ಕೊಂಡ್ವಿ ಅದನ್ನು ನಾನು ಇದಕ್ಕೆ ಸ್ಟಿಕ್ ಮಾಡ್ಕೋತೀನಿ. ಇದನ್ನು ಸ್ವಲ್ಪ ಡ್ರೈ ಆಗಕ್ಕೆ ಬಿಡೋಣಂತ. ನೆಕ್ಸ್ಟ್ ನಾವು ಇದಕ್ಕೆ ಸ್ವಲ್ಪ ಸಿಂಪಲ್ ಆಗಿ ಡೆಕೋರೇಷನ್ ಮಾಡಕ್ಕಂತ ಹೇಳಿ ನಾನಿಲ್ಲೇ ಮತ್ತು ಕ್ರೀಮ್ ಕಲರ್ ಶೀಟ್ನ ಯೂಸ್ ಮಾಡಿಕೊಂಡು ಸ್ಟ್ರಿಪ್ಸ್ ಥರ ಡ್ರಾ ಮಾಡಿಕೊಂಡು ಕಟ್ ಮಾಡಿ ಅದನ್ನು ಫೆವಿಕಾಲಿಂದ ಪೇಸ್ಟ್ ಮಾಡ್ಕೋತೀನಿ. ಡೆಕೋರೇಟ್ ಮಾಡಾದ್ಮೇಲೆ ಈ ರೀತಿ ಕಾಣಿಸುತ್ತೆ. ನಂತರ ಇದರ ಬ್ಯಾಕ್ ಸೈಡ್ ಪೋರ್ಷನ್ ಏನಿರುತ್ತೆ ಮೂವ್ಮೆಂಟ್ ಮಾಡೋದಕ್ಕೆ ಹ್ಯಾಂಡಲ್ ಏನು ಹೇಳ್ತೀವಿ ಅದನ್ನು ನಾನೀಗ ರೆಡಿ ಮಾಡ್ಕೊಳತೀನಿ. ಮೊದಲ ಇಲ್ಲೇ ಒಂದು ಸಣ್ಣ ಸರ್ಕಲ್ನ ಕಟ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳೋಣಂತ. ನಂತರ ಇನ್ನೊಂದು ಸಿಲಿಂಡ್ರಿಕಲ್ ಶೇಪ್ದು ನಾವು ರೆಡಿ ಮಾಡ್ಕೋಬೇಕಾಗ್ತೈತಿ. ಅದೇನಕ್ಕಂದ್ರೆ ಆಗಲೇ ನಾವೇನು ಒಂದು ಸಿಲಿಂಡರ್ ರೆಡಿ ಮಾಡ್ಕೊಂಡ್ವಿ ಅದ್ರ ಒಳಗಡೆ ನಾವು ಇದನ್ನ ಪ್ಲೇಸ್ ಮಾಡಿದಾಗ ಮೂವ್ಮೆಂಟ್ ಅನ್ನೋದು ಕರೆಕ್ಟ್ ಆಗ್ತೈತಿ. ಹಾಗಾಗಿ ನಾನಿಲ್ಲೇ 8x8 ಸೆಂಟಿಮೀಟರ್ಸ್ನಾಗ ಈ ಪೇಪರ್ನ ಕಟ್ ಮಾಡ್ಕೊಂಡು ತಗೋತೀನಿ. ನಂತರ ಆಗಲೇ ನಾವೇನು ಸಿಲಿಂಡರ್ದ ರೋಲ್ ಮಾಡ್ಕೊಂಡ್ವಿ ಅಲ್ಲೇ ನಾನು ಮಾರ್ಕರ್ ಯೂಸ್ ಮಾಡಿದ್ದೆ. ಇದು ಸ್ವಲ್ಪ ಅದಕ್ಕಿಂತ ಸಣ್ಣ ಡಯಾಮೀಟರ್ ಆಗ್ಬೇಕಂತ ಹೇಳಿ ನಾನು ಪೆನ್ನ ಯೂಸ್ ಮಾಡ್ಕೊಳತೀನಿ. ನಂತರ ಎಡ್ಜಸ್ಸಿಗೆ ನಾನು ಫೆವಿಕಾಲ್ ಹಚ್ಕೊಂಡು ಸ್ಟಿಕ್ ಮಾಡ್ಕೊಳತೀನಿ. ಈಗೇನು ನೋಡತ್ತೀರಿ, ಇಲ್ಲೇ ನಾನು ಎಡ್ಜಸ್ಸಿಗೆ ಒಂದು ಸೈಡ್ ನಾನು ಪೇಪರ್ನ ಕಟ್ ಮಾಡ್ಕೊಂಡೇನಿ ಈ ರೀತಿ. ಅಂದ್ರೆ ನಾವು ಸರ್ಕಲಿಗೆ ಅದನ್ನು ಸ್ಟಿಕ್ ಮಾಡಿದಾಗ ನೀಟಾಗಿ ಸ್ಟಿಕ್ ಆಗ್ತೈತಿ ಅಂತ ಹೇಳಿ. ಸ್ನೇಹಿತರೆ, ಈಗ ಪಿಚ್ಕಾರಿದು ಲಾಸ್ಟ್ ಪಾರ್ಟ್ ಆಗ್ಲೇ ನಾವೇನು ಮೂವ್ಮೆಂಟ್ ಮಾಡಕ್ಕೆ ಒಂದು ಸೆಕೆಂಡ್ ಸಿಲಿಂಡರ್ ರೆಡಿ ಮಾಡ್ಕೊಂಡ್ವಿ ಅದಕ್ಕೆ ನಾವು ಹ್ಯಾಂಡಲ್ಸ್ನ ರೆಡಿ ಮಾಡ್ಕೋಬೇಕು. 8x10 ಸೆಂಟಿಮೀಟರ್ಸ್ನಾಗ ಮತ್ತೆ ನಾನು ಪೇಪರ್ನ ಕಟ್ ಮಾಡಿ ತಗೊಂಡಿನಿ. ಇದಕ್ಕೆ ನಾನು ಸ್ವಲ್ಪ ತೆಳ್ಳಗೆ ಬರಲಿ ಅಂತ ಹೇಳಿ ನಾನಿಲ್ಲೇ ಒಂದು ಸ್ಟಿಕ್ನ ಯೂಸ್ ಮಾಡಿಕೊಂಡು ಇದನ್ನ ರೋಲ್ ಮಾಡಾತೀನಿ. ಸ್ನೇಹಿತರೆ, ಈಗೇನು ನಾನು ಇದಕ್ಕೆ 8x10 ಸೆಂಟಿಮೀಟರ್ ಮೆಜರ್ಮೆಂಟ್ ಹೇಳಿದೆ, ನೀವು ಇಷ್ಟು ತಗೋಬೇಡ್ರಿ, ಇದಕ್ಕಿಂತ ಕಡಿಮೆನ ತಗೋರಿ. ಯಾಕಂದ್ರೆ ನಾನು ಅದನ್ನ ರೋಲ್ ಮಾಡಿ ಸ್ಟಿಕ್ ಮಾಡುವಾಗ ಭಾಳ ಜಾಸ್ತಿ ಅನಿಸ್ತು, ಹಾಗಾಗಿ ನಾನು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಂಡೆ. ಈಗ ನೋಡ್ರಿ, ಇದ್ರದ್ದು ರೋಲ್ ಮಾಡ್ಕೊಂಡು ರೆಡಿ ಆಯ್ತು. ಇದಕ್ಕೂ ಫೆವಿಕಾಲ್ ಹಚ್ಕೊಂಡು ಸ್ಟಿಕ್ ಮಾಡ್ಕೋತೀನಿ. ಇದು ಕಂಪ್ಲೀಟ್ ಆಗಿ ಡ್ರೈ ಆದ್ಮೇಲೆ ನಂಗೆ ಹ್ಯಾಂಡಲಿಗೆ ಎಷ್ಟು ಸೈಜಸ್ನಾಗ ಬೇಕು ಅನ್ನೋದು ನೋಡಿಕೊಂಡು ನಾನಿಲ್ಲೇ ಪೀಸಸ್ನ ಕಟ್ ಮಾಡ್ಕೊಳತೀನಿ. ನಂತರ ಇದಕ್ಕೂ ನಾನು ಒಂದು ಸೈಡ್ ಈ ರೀತಿ ಕಟ್ ಮಾಡ್ಕೊಳತೀನಿ. ಇದರಿಂದ ನಾವು ಸ್ಟಿಕ್ ಮಾಡಿದಾಗ ನೀಟಾಗಿ ಕುತ್ಕೊಳ್ಳುತ್ತೆ. ಆಗಲೇ ನಾವೇನು ಸೆಕೆಂಡ್ ಸಿಲಿಂಡರ್ ರೆಡಿ ಮಾಡಿದ್ವಿ ಆ ಸರ್ಕಲ್ ಹತ್ರ ಇದನ್ನ ನಾವು ಸ್ಟಿಕ್ ಮಾಡ್ಕೋಬೇಕು. ಒಂದು ಹಾರಿಜಾಂಟಲ್ ಸ್ಟಿಕ್ ಮಾಡ್ಕೊಂಡ್ರೆ ಇನ್ನೊಂದು ವರ್ಟಿಕಲ್ ಆಗಿ ಸ್ಟಿಕ್ ಮಾಡ್ಕೋಬೇಕು. ಆ ರೀತಿ ಮಾಡಿದಾಗ ಏನಾಗ್ತೈತಿ, ನಮ್ಗೆ ಪ್ರಾಪರ್ ಹ್ಯಾಂಡಲ್ ಶೇಪ್ ಅನ್ನೋದು ಇಲ್ಲೇ ಸಿಗ್ತೈತಿ. ಈಗ ನೋಡ್ರಿ, ಕಂಪ್ಲೀಟ್ ಆಗೆಲ್ಲ ಡ್ರೈ ಆದ್ಮೇಲೆ ಯಾವ ರೀತಿ ಕಾಣಿಸುತ್ತೆ. ಆಮೇಲೆ ನಿಮ್ಗೆ ಮೂವ್ಮೆಂಟ್ ಮಾಡಿನೂ ನಾನಿಲ್ಲೇ ತೋರ್ಸಾಕತ್ತೀನಿ. ಈ ರೀತಿಯಾಗಿ ಈಸಿಯಾಗಿ ಮೂವ್ ಆಗ್ತೈತಿ.
ನಂತರ ಇದಕ್ಕೆ ಇನ್ನೊಂದು ಸ್ವಲ್ಪ ಡೆಕೋರೇಟ್ ಮಾಡಕ್ಕೆ ನಾನಿಲ್ಲೇ ಬ್ಲ್ಯಾಕ್ ಕಲರ್ ಮಾರ್ಕರ್ ಯೂಸ್ ಮಾಡ್ಕೊಂಡು ಕಾರ್ಟೂನ್ ಫೇಸ್ದು ಎಲ್ಲ ಎಲಿಮೆಂಟ್ಸ್ನು ನಾನಿಲ್ಲೇ ಡ್ರಾ ಮಾಡ್ಕೊಳತೀನಿ. ಈಗ ನೋಡ್ರಿ ಡ್ರಾಯಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಸಿಂಪಲ್ ಆಗಿ ಕಾಣಿಸುತ್ತೆ. ಈಗ ನಂತರ ನಾನು ಈ ಪ್ಲೇಟರ್ಗೆ ಸೆಕೆಂಡ್ ಎಲಿಮೆಂಟ್ಸ್ ಏನಂದ್ರೆ ನೇಮ್ ಬೋರ್ಡ್ಸ್ ಅಥವಾ ಟ್ಯಾಗ್ಸ್ ಅಂತ ಏನು ಕರಿತೀವಿ ಅದನ್ನ ನಾನಿಲ್ಲೇ ರೆಡಿ ಮಾಡ್ಕೊಳತೀನಿ. ಅಂದ್ರೆ ಫಾರ್ ಎಕ್ಸಾಂಪಲ್ ನೇಮ್ ಬೋರ್ಡ್ಸ್ ಹ್ಯಾಪಿ ಹೋಲಿ, ಆಮೇಲೆ ಹೋಲಿ ರಿಲೇಟೆಡ್ ಏನಾರು ರೈಟಿಂಗ್ಸ್ ಇತ್ತಂದ್ರೆ ಅದನ್ನ ಮಾಡ್ಕೋಬಹುದು. ಜೊತೆಗೆ ಆ ಫೆಸ್ಟಿವಲ್ದು ಏನು ಮೇನ್ ಐಟಮ್ಸ್ ಇರ್ತಾವೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ಹೋಲಿ ಆಡಕ್ಕೆ ಬಕೆಟ್ ಯೂಸ್ ಮಾಡ್ತೀವಿ, ವಾಟರು, ಕಲರ್ಸು, ನಂತರ ಸ್ವೀಟ್ಸು, ಈ ರೀತಿ ನಾವು ಅದರ ರಿಲೇಟೆಡ್ ಥಿಂಗ್ಸ್ನ ನಾವು ರೀಪ್ರೆಸೆಂಟ್ ಮಾಡಕ್ಕೆ ನೇಮ್ ಬೋರ್ಡ್ಸ್ ಅನ್ನೋದನ್ನ ನಾವು ಮಾಡ್ಕೋಬೇಕಾಗ್ತೈತಿ. ನಾನಿಲ್ಲೇ ಸಿಂಪಲ್ ಆಗಿರ್ಲಿ ಅಂತ ಹೇಳಿ ಜಸ್ಟ್ ಹ್ಯಾಪಿ ಹೋಲಿ ಅಂತ ಬರ್ಕೊಂಡಿನಿ. ನಿಮಗೆ ಯಾವ ರೀತಿ ಬೇಕು ನೀವು ಆ ರೀತಿ ಬೋರ್ಡ್ಸ್ನ ರೆಡಿ ಮಾಡ್ಕೋಬಹುದು. ನಂತರ ನಾನಿಲ್ಲೇ ಬಾರ್ಡರ್ನ ಡ್ರಾ ಮಾಡ್ಕೊಳತೀನಿ. ಒಳಗಡೆ ಇನ್ನೊಂದು ಸ್ವಲ್ಪ ಖಾಲಿ ಖಾಲಿ ಕಾಣತಿತ್ತು ಅಂತ ಹೇಳಿ ನಾನು ಇಲ್ಲೇ ಡಾಟೆಡ್ ಪ್ಯಾಟರ್ನಾಗ ಡಿಸೈನ್ ಕಂಪ್ಲೀಟ್ ಮಾಡ್ಕೊಳತೀನಿ. ಈಗ ಬರೀ ರೈಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಇದನ್ನ ನೀಟಾಗಿ ನಾನು ಬಾರ್ಡರ್ ಹತ್ರ ರೌಂಡ್ ಶೇಪ್ನಾಗ ಕಟ್ ಮಾಡ್ಕೊಳತೀನಿ. ಈ ರೀತಿ ಬೋರ್ಡ್ಸ್ನ ನೀವು ಕಲರ್ಫುಲ್ ಆಗಿ ಬೇರೆ ಬೇರೆ ಕಲರ್ ಪೆನ್ಸ್ನ ಯೂಸ್ ಮಾಡಿಕೊಂಡು ನೀವು ಮಾಡ್ಕೋಬಹುದು. ಅದು ಇನ್ನೂ ಚಂದ ಕಾಣಿಸ್ತೈತಿ. ನಾನು ಸಿಂಪಲ್ ಇರ್ಲಿ ಅಂತ ಇಷ್ಟ ಮಾಡ್ಕೊಂಡಿನಿ. ಈಗ ನೋಡ್ರಿ ಇದು ಬೋರ್ಡ್ ಕಂಪ್ಲೀಟ್ ಆತ. ಇದನ್ನ ನಾವು ಸ್ಟ್ಯಾಂಡ್ ರೀತಿ ಮಾಡಕ್ಕೆ ನಾನಿಲ್ಲೇ ಬ್ಯಾಂಬೂ ಸ್ಟಿಕ್ಸ್ನ ಯೂಸ್ ಮಾಡತ್ತೀನಿ. ನಿಮ್ಮ ಹತ್ರ ಟೂತ್ ಪಿಕ್ಸ್ ಇದ್ರಂದ್ರೆ ಅದನ್ನು ಯೂಸ್ ಮಾಡ್ಕೋಬಹುದು. ಎಷ್ಟು ಹೈಟಿಗೆ ಬೇಕೋ ಅಷ್ಟು ನೋಡಿಕೊಂಡು ಕಟ್ ಮಾಡಿ ನಂತರ ಈ ಏನು ಹ್ಯಾಪಿ ಹೋಲಿ ಅಂತ ಪೇಪರ್ ರೆಡಿ ಮಾಡ್ಕೊಂಡ್ವಿ ಅದ್ರ ಬ್ಯಾಕ್ ಸೈಡ್ ಸ್ಟಿಕ್ನ ಇಟ್ಟು ಸೆಲೋ ಟೇಪಿಂದ ಸೆಕ್ಯೂರ್ ಮಾಡ್ಕೋಬಹುದು. ನೀವು ಬೇಕಾದ್ರೆ ಡಬಲ್ ಸೈಡೆಡ್ ಯೂಸ್ ಮಾಡ್ಬೋದು. ಆದಷ್ಟು ಫೆವಿಕಾಲ್ ಹಚ್ಚಕ್ಕೆ ಹೋಗ್ಬಿಡ್ರಿ, ನಾರ್ಮಲ್ ಈ ಥರ ಟೇಪ್ಸ್ನ ಯೂಸ್ ಮಾಡ್ರಿ. ನೋಡ್ರಿ ಸ್ನೇಹಿತರ, ಫಸ್ಟ್ ಬೋರ್ಡ್ ಕಂಪ್ಲೀಟ್ ಆಯ್ತು. ಇದಷ್ಟೇ ಅಲ್ಲದೆ ನಾನು ಇದ್ರ ಜೊತೆ ಇನ್ನೊಂದೆರಡು ಎಲಿಮೆಂಟ್ಸ್ ಆ್ಯಡ್ ಮಾಡಕ್ಕೆ ನಾನಿಲ್ಲಿ ಕೈಟ್ಸ್ನ ಯೂಸ್ ಮಾಡತ್ತೀನಿ. ಈ ಕೈಟ್ಸ್ ನಾನು ಆಲ್ರೆಡಿ ಸಂಕ್ರಾಂತಿ ರಿಲೇಟೆಡ್ ಡೆಕೋರ್ ವಿಡಿಯೋದಾಗ ತೋರಿಸ್ಕೊಟ್ಟೀನಿ ಹೆಂಗೆ ಮಾಡೋದು ಅಂತ ಹೇಳಿ. ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಆಗಿರ್ತೈತಿ, ಒನ್ಸ್ ಹೋಗಿ ಚೆಕ್ ಮಾಡ್ರಿ. ಈ ಕೈಟ್ಸ್ಗೂ ನಾನು ಅದೇ ರೀತಿ ಸ್ಟಿಕ್ ಮಾಡ್ಕೊಂಡು ರೆಡಿ ಮಾಡ್ಕೊಳತೀನಿ. ಈಗ ನೋಡ್ರಿ ಸ್ನೇಹಿತರ, ನಮ್ದು ಪ್ಲೇಟರ್ದು ಮೇನ್ ಎಲಿಮೆಂಟ್ಸ್ ಏನದವು ರೀಪ್ರೆಸೆಂಟ್ ಮಾಡಕ್ಕೆ ಅದೆಲ್ಲ ಕಂಪ್ಲೀಟ್ ಆಯಿತು. ಈಗ ಬರೀ ನಮ್ಮ ಪ್ಲೇಟರ್ ಏನೈತಿ ಅದನ್ನ ನಾವು ಡೆಕೋರೇಟ್ ಮಾಡ್ಬೇಕು. ಅದಕ್ಕೆ ಮೇನ್ ಆಗಿ ಬೇಕಾಗಿರೋದು ಹೋಲಿ ಕಲರ್ಸ್. ಈ ಕಲರ್ಸ್ ಏನೈತಿ ನಾನು ಲಾಸ್ಟ್ ಟೈಮ್ ರಂಗೋಲಿ ಮಿಕ್ಸಿಂಗಿಗೆ ಅಂತ ಪರ್ಚೇಸ್ ಮಾಡಿದ್ದೆ, ಅದ ಇತ್ತು, ಹಾಗಾಗಿ ಅದನ್ನೇ ಯೂಸ್ ಮಾಡತ್ತೀನಿ. ನಂತರ ಮನೆಯೊಳಗೆ ಉಳಿದಿರುವಂಥ ಪೇಪರ್ ಕಪ್ಸ್ ಇವನ್ನ ಯೂಸ್ ಮಾಡಿಕೊಂಡು ನಾನು ಇದ್ರೊಳಗೆ ಕಲರ್ನ ಫಿಲ್ ಮಾಡ್ಕೋತೀನಿ. ನಾನಿಲ್ಲೇ ಒಟ್ಟು 6 ಕಲರ್ಸ್ನ ಯೂಸ್ ಮಾಡತ್ತೀನಿ. ರೆಡ್, ಗ್ರೀನ್, ಪಿಂಕ್, ಲೈಟ್ ಬ್ಲೂ, ಡಾರ್ಕ್ ಬ್ಲೂ ಮತ್ತು ಆರೆಂಜ್ ಕಲರ್. ಬರೀ ಎಲ್ಲ ಕಲರ್ಸ್ನು ನಾವು ಈ ಬೌಲ್ಸ್ನಾಗ ಫಿಲ್ ಮಾಡ್ಕೊಳ್ಳೋಣ ಅಂತ. ಈಗ ನೋಡ್ರಿ ಎಲ್ಲ ಕಲರ್ಸ್ನ ನಾನು ಬೌಲ್ನಾಗ ಹಾಕೊಂಡಾತ. ಇದನ್ನ ನಾನು ಪ್ಲೇಟ್ನಾಗ ಯಾವ ರೀತಿ ಡೆಕೋರೇಟ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಮೊದಲು ನನ್ನ ಹತ್ರ ಇರುವಂಥ ಒಂದು ಪ್ಲಾಸ್ಟಿಕ್ ಪ್ಲೇಟ್ನ ಯೂಸ್ ಮಾಡಿಕೊಂಡು ಅದರೊಳಗೆ ನಾನು ಮಿಡಲ್ ಒಳಗೆ ದೊಡ್ಡ ಕಪ್ ಇತ್ತು ಅದನ್ನ ಇಟ್ಕೊಂಡಿನಿ. ಅದರ ಸುತ್ತಮುತ್ತ ಸಣ್ಣ ಸಣ್ಣ ಕಪ್ಸ್ನ ಪ್ಲೇಸ್ ಮಾಡತ್ತೀನಿ. ನಂತರ ಇದು ಇನ್ನೊಂದು ಸ್ವಲ್ಪ ಡೆಕೋರೇಟಿವ್ ಕಾಣಿಸ್ಲಿ ಅಂತ ಹೇಳಿ ನಾನಿಲ್ಲೇ ಪೇಪರ್ ಫ್ಲವರ್ಸ್ನ ಯೂಸ್ ಮಾಡತ್ತೀನಿ. ಇದನ್ನು ನಾನು ಆಲ್ರೆಡಿ ವಿಡಿಯೋ ಶೇರ್ ಮಾಡೇನಿ ಚಾನಲ್ನಾಗ, ಹೋಗಿ ಚೆಕ್ ಮಾಡ್ರಿ. ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಆಗಿರ್ತೈತಿ. ಆಗಲೇ ನಾವೇನು ಬೋಟ್ಸು ಮತ್ತು ಪಿಚ್ಕಾರಿ ರೆಡಿ ಮಾಡ್ಕೊಂಡ್ವಿ, ಅವುಗಳನ್ನ ನಾನು ಇದ್ರೊಳಗೆ ಡೆಕೋರೇಟ್ ಮಾಡತ್ತೀನಿ. ಈ ಬೋಟ್ಸ್ ಏನದವು ಇದು ಹೈಲೈಟ್ ಆಗಿ ಕಾಣಿಸ್ಲಿ ಅಂತ ಹೇಳಿ ನಾನು ಈ ರೀತಿ ಸ್ಟ್ಯಾಂಡ್ ಥರ ಇಟ್ಕೊಳತ್ತೀನಿ. ನಂತರ ಪಿಚ್ಕಾರಿ ನಾವೇನು ಮಾಡಿದ್ವಿ ಅದನ್ನು ನಾನು ಇಲ್ಲಿ ಹಂಗೆ ರ್ಯಾಂಡಮ್ ಆಗಿ ಇಡತ್ತೀನಿ. ನೋಡ್ರಿ ಸ್ನೇಹಿತರ, ಮನೆಯೊಳಗೆ ಸಿಗುವಂಥ ಮಟೀರಿಯಲ್ಸ್ನ ಯೂಸ್ ಮಾಡಿಕೊಂಡು ಸಿಂಪಲ್ ಆಗಿ ಹೋಲಿ ಪ್ಲೇಟರ್ನ ಯಾವ ರೀತಿ ರೆಡಿ ಮಾಡ್ಕೋಬೋದು ಅಂತ ಹೇಳಿ. ಅಷ್ಟೇ ಅಲ್ಲದೆ ಸ್ನೇಹಿತರ, ಈ ಹೋಲಿ ಪ್ಲೇಟರ್ನ ಯೂಸ್ ಮಾಡಿಕೊಂಡು ನಾನು ಆಲ್ರೆಡಿ ಹೋಲಿ ಪೋಸಸ್ ಫಾರ್ ಗರ್ಲ್ಸ್ ಅಂತ ಹೇಳಿ ಒಂದು ಶಾರ್ಟ್ ವಿಡಿಯೋನು ಚಾನಲ್ನಾಗ ಆಲ್ರೆಡಿ ಅಪ್ಲೋಡ್ ಮಾಡೀನಿ. ಮತ್ತು ಅದ್ರ ಜೊತೆಗೆ ಹೋಲಿ ರಿಲೇಟೆಡ್ ವಾಲ್ ಡೆಕೋರ್ ಅಥವಾ ಬ್ಯಾಕ್ ಡ್ರಾಪ್ ಫೋಟೋಶೂಟ್ ಡೆಕೋರ್ ಅಂತ ಏನು ಕರಿತೀವಿ ಅದನ್ನು ನಾನು ಆಲ್ರೆಡಿ ಮಾಡಿ ಚಾನಲ್ನಾಗ ಅಪ್ಲೋಡ್ ಮಾಡೀನಿ. ಎಲ್ಲ ಲಿಂಕ್ಸು ಡಿಸ್ಕ್ರಿಪ್ಷನ್ ಆಗಿರ್ತೈತಿ, ನೋಡೋದನ್ನ ಮಿಸ್ ಮಾಡಬೇಡ್ರಿ. ಇದೇ ರೀತಿಯಾದಂಥ ಬೇರೆ ಬೇರೆ ಫೆಸ್ಟಿವಲ್ದು ಡೆಕೋರ್ ವಿಡಿಯೋಸು, DIYಸು ಎಲ್ಲದು ನಾನು ನಿಮ್ಗೆ ಚಾನಲ್ನಾಗ ಶೇರ್ ಮಾಡ್ಕೋತಾ ಹೋಗ್ತೀನಿ. ಅದಕ್ಕೆ ನೀವೇನು ಮಾಡಬೇಕು, ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡ್ರಿ. ಇದರಿಂದ ನಮ್ಮ ಚಾನಲ್ನಾಗ ಅಪ್ಲೋಡ್ ಆಗೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬಂದು ಸೇರ್ತಾವ. ಮತ್ತೆ ಭೇಟಿಯಾಗೋಣ ಮುಂದಿನ ಇಂಟ್ರೆಸ್ಟಿಂಗ್ ಆಗಿರೋ ಆರ್ಟ್ ಆ್ಯಂಡ್ ಕ್ರಾಫ್ಟ್ ರಿಲೇಟೆಡ್ ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ. ನಿಮ್ಮ ಪ್ರೋತ್ಸಾಹ ಸದಾ ನಮ್ಮೊಂದಿಗಿರಲಿ. ಧನ್ಯವಾದಗಳು. ಶುಭ ದಿನ.